ಧರ್ಮ ಉಳಿಬೇಕು ಅಂದರೆ ಧರ್ಮದ ಹೆಸರಲ್ಲಿ ನಡೆಯೋ ಅನ್ಯಾಯಗಳು ನಿಲ್ಲಬೇಕು. ಧರ್ಮ ಬೆಳಿಬೇಕು ಅಂದರೆ ಧರ್ಮದ ಹೆಸರಲ್ಲಿ ಮೌಢ್ಯ ಹಂಚೋದು ಸ್ಟಾಪ್ ಆಗಬೇಕು. ದೇವರು ಧರ್ಮ ಅಂದ್ಕೊಂಡು ಜಾತಿ ನಿಂದನೆ ಮಾಡಿದ್ರೆ ದೇವರಾದ್ರೂ ಮೇಷ್ಠಾನ ಹೇಳಿ ನೋಡಿ. ಇದು ಹಂಗರಳ್ಳಿ ಚೌಡೇಶ್ವರಿ ಟೆಂಪಲ್ಲು. ಈ ದೇವಸ್ಥಾನ ಸುತ್ತಮುತ್ತ ಇರೋದೆಲ್ಲ ದಲಿತರ ಜಮೀನುಗಳು. ಇವಾಗ ಈ ಜಮೀನುಗಳಿಗೆ ಹೋಗೋ ಬರೋ ದಾರಿಗಳನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರಂತೆ ಇಲ್ಲಿ ಸ್ವಾಮಿಗಳು. ದಲಿತರನ್ನ ಇವರು ಮಾದಿಗರು ಅಂತಲೇ ಕರೆಯೋದಂತೆ. ದಲಿತ ಮಹಿಳೆ ದೇವಸ್ಥಾನದ ಹತ್ರ ಬಂದರೆ ಒಳಗಡೆ ಬರಬಾರ್ದು ಅಂತ ಬಾಗಿಲು ಹಾಕ್ಬಿಟ್ಟಿದ್ರಂತೆ. ಇದನ್ನ ಹೆಂಗ್ರಿ ಸಹಿಸ್ಕೊಳ್ಳೋದು? ಸುತ್ತಮುತ್ತ ಇರೋ ದಲಿತರ ಜಮೀನುಗಳು ಬೇಕು, ದಲಿತರು ಮಾತ್ರ ಬೇಡ ಅಂದರೆ ಯಾವ ದೇವ್ರು ಮೆಚ್ಕೋತಾನೆ ಹೇಳಿ? ಇದಕ್ಕೆ ಈ ಸ್ವಾಮಿಗಳ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ. ಕ್ರಮ ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಇದೇ ನೋಡಿ ದುರಂತ. ಜಾತಿಗಳನ್ನು ಬೆಸಿಬೇಕಾಗಿರೋ ಸ್ವಾಮಿಗಳೇ ಜಾತಿ ನಿಂದನೆ ಮಾಡಿ ಅಟ್ರಾಸಿಟಿ ಕೇಸ್ ಹಾಕ್ಸ್ಕೋತಾರೆ ಅಂದರೆ ಇದಕ್ಕೇನು ಹೇಳೋದು ಹೇಳಿ? ಇಂಥವುಗಳು ಹಿಂಗೆ ಮಾಡೋದಕ್ಕೆ ಬೇರೆಯವರು ನಮ್ಮನ್ನು ನೋಡಿ ಆಡ್ಕೊಂಡು ನಗ್ತಿರೋದು. ಇದಕ್ಕೆ ನಮ್ಮವ್ರು ಇವ್ರು ಸಹವಾಸನೆ ಬೇಡ ಅಂತ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗ್ತಿರೋದು. ಇಷ್ಟೆಲ್ಲ ಆಗ್ತಿದ್ರು ದಲಿತ ಸಂಘಟನೆಗಳು ಯಾಕೆ ಸುಮ್ಮನಿದ್ದಾವೆ ಅಂತಲೇ ಅರ್ಥ ಆಗ್ತಿಲ್ಲಪ್ಪ. ಆಮೇಲೆ ನಮ್ಮ ಹುಳುಕುಗಳನ್ನು ನಾವೇ ತೊಳ್ಕೊಬೇಕು ಕಣ್ರಿ. ಇಲ್ಲದಿದ್ರೆ ಬೇರೆಯವ್ರು ಬಂದು ನಮ್ಮ ಧರ್ಮನೇ ತೊಳೆದು ಬಿಡ್ತಾರೆ. ಈ ಸ್ವಾಮಿಗಳ ಮೇಲೆ ಇಷ್ಟೆಲ್ಲ ಅಲಿಗೇಷನ್ಸ್ ಇದ್ರೂ ಕೂಡ ಶೃಂಗೇರಿ ಜಗದ್ಗುರುಗಳು ಹೆಂಗೆ ಇದನ್ನು ಶಾಖಾಮಠ ಮಾಡಿಕೊಂಡು ಟೈಟಲ್ ಕೊಟ್ಟರು ಅಂತ ಅರ್ಥ ಆಗ್ತಿಲ್ಲ. ಅದು ಅಲ್ಲದೆ ಈ ಬಾಲ ಮಂಜುನಾಥ ಸ್ವಾಮಿಗಳನ್ನ ನಿರ್ಮಲಾನಂದ ಸ್ವಾಮಿಗಳು ಯಾಕೆ ದೂರ ಇಟ್ರು ಅಂತ ಗೊತ್ತಾಗ್ತಿಲ್ಲ. ಹೀಗೂ ಉಂಟೆ ಅಂತ ಯಾವುದೋ ಒಂದು ಟಿವಿ ಅವ್ರಿಗೆ ಹೇಳ್ಬಿಟ್ರು. ಜನ ಎದ್ವೋ ಬಿದ್ವೋ ಅಂತ ಬಂದ್ಬಿಟ್ರು. ಜೊತೆಗೆ ದುಡ್ಡು ಹರ್ಕೊಂಡು ಬಂದ್ಬಿಡ್ತು. ಹಂಗೆ ದುಡ್ಡು ಬಂದರೆ ಯಾರಿಗೆ ತಲೆ ನಿಲ್ಲುತ್ತೆ ಹೇಳಿ? ಜನ ಮರಳೋ ಜಾತ್ರೆ ಮಾಡೋ ಬರೀ ಗಿಮಿಕ್ ಮಾಡಿದ್ರೆ ಧರ್ಮ ಉಳಿಯುತ್ತೆ ಅಂದರೆ ಇವ್ರ ಹಣೆ ಬರಗಳೇ ಕೇಸ್ ಮಾಡಿಕೊಂಡು ಕೋರ್ಟಲ್ಲಿ ಕೈ ಕಟ್ಕೊಂಡು ನಿಂತಿದ್ದಾವೆ. ಇನ್ನು ಊರವ್ರ ಹಣೆ ಬರ ಬದಲಾಯಿಸ್ತೀನಿ, ಉದ್ಧಾರ ಮಾಡ್ತೀನಿ ಅಂತಾರಲ್ಲ, ಇವ್ರನ್ನ ನಂಬ್ಕೊಂಡು ಜನ ಬರ್ತಾರಲ್ಲ, ಏನು ಹೇಳೋಕ್ಕಾಗುತ್ತೆ ಹೇಳಿ ಇದಕ್ಕೆ? ಇವಾಗ ಎಲ್ಲಿ ನೋಡಿದ್ರು ಬರೀ ಇಂಥವ್ರೇ ಆಗ್ಬಿಟ್ಟವ್ರೆ ಕಾಡ್ರಿ. ದೇವಸ್ಥಾನ ಅಂದರೆ ಖರ್ಚುಗಳಿರ್ತಾವೆ, ಒಪ್ಕೊಳ್ಳೋಣಪ್ಪ. ಅಲಂಕಾರ ಮಾಡೋದಕ್ಕೆ, ಅನುದಾನ ಮಾಡೋದಕ್ಕೆ, ಪ್ರಸಾದ ಹಂಚೋದಕ್ಕೆ, ಅದಕ್ಕೆಲ್ಲ ಕಾಣಿಕೆ ತೊಗೊಳ್ಳೋದು, ಡೊನೇಷನ್ ತೊಗೊಳ್ಳೋದು ತಪ್ಪಲ್ಲ. ಜನ ಅವ್ರ ಶಕ್ತಿ ಅನುಸಾರ ಕೊಡ್ತಾರೆ, ಅದೂ ತಪ್ಪಲ್ಲ. ಆದರೆ ಜನಗಳ ಶ್ರದ್ಧೆನ, ಭಕ್ತಿನ, ಭಯನ, ಭಾವನೆಗಳನ್ನು ಬಂಡವಾಳ ಮಾಡಿಕೊಂಡು ಹಿಂದಿರಕ್ಕೆ ಬಲ್ದಿರೋ ಕಥೆಗಳನ್ನ ಹೇಳ್ಕೊಂಡು ಮೋಸ ಮಾಡೋದನ್ನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟವರಲ್ಲ ಕೆಲವರು. ಇದು ತಪ್ಪಲ್ವಾ? ಅಲ್ಲ, ದೇವರಿಗೆ ಯಾಕೆ ಬೇಕು ಇನ್ಸ್ಟಾಗ್ರಾಮ್ ಪ್ರಮೋಷನ್ನು? ದೇವರಲ್ಲಿ ಶಕ್ತಿ ಇದ್ದರೆ, ಜನರಲ್ಲಿ ಭಕ್ತಿ ಇದ್ದರೆ ಎಲ್ಲಿದ್ರೂ ಹುಡ್ಕೊಂಡು ಹೋಗ್ತಾರೆ. ಅದನ್ನು ಬಿಟ್ಟು ಇವರು ದೇವ್ರನ್ನ ಇಟ್ಕೊಂಡು ಹೊಸ ಥೀಮ್ ಮಾಡಿಕೊಂಡು ಕಾಗಿ ಆರಿಸ್ಕೊಂಡು ಪ್ರಮೋಷನ್ ಮಾಡಿಸ್ಕೊಂಡು ನಿಮ್ಮ ಹಣೆ ಬರೋಣ ತ್ರಿಶೂಲದಲ್ಲಿ ಬರೀತೀವಿ, ಕಳಸದಲ್ಲಿ ಬರೀತೀವಿ, ಮೈ ಮೇಲೆ ಬರ್ಸ್ಕೊಂಡು ಹೇಳ್ತೀವಿ ಅಂತ ದೇವ್ರಿಗೆ ಧೋಕಾ ಮಾಡೋದನ್ನು ಬೀದಿಗೆ ತರಬೇಕೋ ಬೇಡವ ಹೇಳಿ? ಈ ಕೆಲಸ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಪ್ಪ. ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿ ಇರಲಿ. ದೇವ್ರ ಮೇಲೆ ನಂಬಿಕೆ ಇರಲಿ, ದೇವ್ರು ಬರೆಸ್ಕೊಳ್ಳೋರ ಮೇಲೆ ಅಲ್ಲ.